ಪಕ್ಷಾತೀತವಾಗಿ ನೀವು ಮಾತಾಡಿ ಸರ್, ನೀವು ಹಚ್ಕೊಡಿ, ಆಮೇಲೆ ನೀವೆಲ್ಲ ಮಾತಾಡಿ. ಆಮೇಲೆ ಇವತ್ತು ಹಿಡಕಲ್ ಜಲಾಶಯ ನೀರನ್ನು ಕೈಗಾರಿಕೆಗೆ, ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆಗೆ ಬಳಸಿಕೊಳ್ಳುವಂಥ ಯೋಜನೆಯನ್ನು ಕೈಗೊಂಡಿರುವುದು. ಅಂತಹ ಆ ಯೋಜನೆಯ ವಿರೋಧವಾಗಿ ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದವರು ಇವತ್ತು ಪತ್ರಿಕಾಗೋಷ್ಠಿಯೊಂದಿಗೆ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲಿದ್ದೇವೆ. ಆ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳಿಗೆ ಆತ್ಮೀಯವಾಗಿ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಏನು ಹಿಡಕಲ್ ಜಲಾಶಯ ಕೇವಲ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆ ರೈತರ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆ ರೈತರ ಏನು ನೀರು, ಕುಡಿಯುವ ನೀರು ಹಾಗೂ ರೈತರಿಗೆ ಹೊಲಗಳಿಗೆ ನೀರು ಉಣಿಸುವಂತ ಜೀವನಾಡಿ ಆಗಿದ್ದಂಥ ಈ ನೀರನ್ನ ಇವತ್ತು ಕೇವಲ ಬಂಡವಾಳಶಾಹಿಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ಹಿಡಕಲ್ ಜಲಾಶಯದ ನೀರನ್ನ ಧಾರವಾಡ ಮತ್ತು ಹುಬ್ಬಳ್ಳಿ ಕೈಗಾರಿಕೆ ಉಪಯೋಗ ಮಾಡುವಂತ ಯೋಜನೆಯನ್ನ ಏನು ಹಾಕಿಕೊಂಡಿದ್ದಾರೆ, ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಕಾರಣ, ಈಗಾಗಲೇ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಘೋಷವಾಕ್ಯದ ಅಡಿಯಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಈಗಾಗಲೇ ಹೋರಾಟಗಳನ್ನು ನಡೆಸಿದವೆ. ನಾವು ಕೂಡ ಮುಂಚೂಣಿಯಲ್ಲಿಟ್ಟುಕೊಂಡು ಹೋರಾಟವನ್ನ ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಮತ್ತು ನಮ್ಮ ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳಿಗೆ, ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಾರದೆ ಅನಧಿಕೃತವಾಗಿ ಏನು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ರೈತರ ಜಮೀನುಗಳಲ್ಲಿ ಪೈಪ್ಲೈನ್ ಅಳವಡಿಸುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ತೀವ್ರವಾಗಿ ನಾವು ಖಂಡಿಸ್ತೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೂ ಬರದೇ ಇರುವಂತದ್ದು ನಮ್ಮೆಲ್ಲರಿಗೂ ಅಚ್ಚರಿಯನ್ನ ತಂದಿಟ್ಟಿದೆ. ಇಂತಹ ಒಂದು ಯೋಜನೆಯನ್ನ ಕಡಾಖಂಡಿತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಮೇ 2ರವರೆಗೆ ಸ್ಥಗಿತಗೊಳಿಸಬೇಕು ಅನ್ನುವಂತ ಆದೇಶ ಇದ್ರೂ ಕೂಡ ಆದೇಶವನ್ನು ಪಾಲಿಸದೆ ಮತ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರೋದು ನಮ್ಮೆಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ಯೋಜನೆಯನ್ನ ಸ್ಥಗಿತಗೊಳಿಸಬೇಕು. ನಮ್ಮ ಬೆಳಗಾವಿ ಜಿಲ್ಲೆಯ ಏನು ನೀರಿನ ಸಮಸ್ಯೆಗಳದಾವ ಅಂತ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಆಗಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಆ ಆದೇಶವನ್ನ ತಕ್ಷಣವೇ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ಬರುವಂತಹ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕೈಗೆತ್ತಿಕೊಳ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕೆ ಮಿತ್ರರಿಗೆ ನಮಸ್ಕಾರಗಳನ್ನು ಹೇಳೋದ್ರ ಮುಖಾಂತರ ನಮ್ಮ ಜೀವನಾಡಿ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ಏನು ಕೈಗಾರಿಕೆ ನೀರನ್ನು ಒಯ್ತಾ ಇದಾರೆ, ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮೊದಲಿಗೆ ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಅಭಾವ ಇರುವುದರಿಂದ ಇವತ್ತು ರೈತರ ಹೊಲಗಳಿಗೆ ನೀರನ್ನ ಉಣಿಸುವುದಾಗಿರ್ಬೋದು, ನಮ್ಮ ಬೆಳಗಾವಿ ನಗರದ ಸುತ್ತಮುತ್ತಲಿರುವಂತಹ ಹಳ್ಳಿ ಜನರಿಗೆ ಕುಡಿಯುವ ನೀರ ಒದಗಿಸುವುದಾಗಿರ್ಬೋದು, ನಮ್ಮ ಬೆಳಗಾವಿಯ ಜಿಲ್ಲೆಯಲ್ಲಿರುವಂತಹ ಕೈಗಾರಿಕೆಗಳಿಗೆ ನೀರನ್ನ ಕೊಡಬೇಕಾಗಿರುವಂಥದ್ದು, ಇವು ಹಲವಾರು ಯೋಜನೆಗಳ ನಮ್ಮ ಬೆಳಗಾವಿಯಲ್ಲಿ ಇದಾವೆ. ನಮ್ಮ ಬೆಳಗಾವಿಗೆ ನೀರು ಬೇಕಾಗಿರುವಂಥದ್ದನ್ನ ಇವರು ಧಾರವಾಡಕ್ಕೆ ಒಯ್ದು ಎಷ್ಟ ಸರಿಯೋ ತಪ್ಪವೋ ಇಲ್ಲಿ ಯಾವುದೇ ರೀತಿ ಜಿಲ್ಲಾ ಆಡಳಿತ ಗೊತ್ತಿಲ್ಲದೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಾಗಿರ್ಬೋದು, ಜಿಲ್ಲಾ ರಾಜಕಾರಣಿಗಳಿಗೆ ಗೊತ್ತಿಲ್ಲದೆ ಸರ್ಕಾರ
ನೀರಾವರಿ ಇಲಾಖೆ ಈ ಧಾರವಾಡಕ್ಕನ್ನ ನೀರು ಒಯ್ದು ಕೂಡಲೇ ಈ ಕಾಮಗಾರಿಗಳನ್ನ ನಿಲ್ಲಿಸಬೇಕು. ಈ ಕಾಮಗಾರಿಗಳನ್ನ ನಿಲ್ಲಿಸದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನ ಕೈಗೆತ್ತಿಕೊಂಡು ಈ ಕಾಮಗಾರಿಯನ್ನ ತಡೆಯುವುದರ ಮುಖಾಂತರ, ಈ ಕಾಮಗಾರಿಯನ್ನ ಅಡ್ಡಗಟ್ಟುವುದರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಸ್ವರೂಪವಾದಂತಹ ಹೋರಾಟವನ್ನ ಕೈಗೆತ್ತಿಕೊಳ್ಬೇಕಾಗತ್ತೆ. ಆ ಒಂದು ಹೋರಾಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಸರ್ಕಾರ ಹೊಣೆಯಾಗತ್ತೆ, ಜಿಲ್ಲಾಡಳಿತ ಹೊಣೆಯಾಗತ್ತೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಮಧ್ಯಸ್ಥಿಯನ್ನು ವಹಿಸಿ ಈ ಕಾಮಗಾರಿಯನ್ನ ತಗ್ಗಿಸಿಕೊಳ್ಳಬೇಕಂತೇಳಿ ನಮ್ಮ ಆಗ್ರಹ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ವಾತಾವರಣ ಬೆಳಗಾವಿದೆ. ಹಿಡಕಲ್ ಡ್ಯಾಮ್ ವಿಷಯದಾಗ ಕೇಳಬೇಕಿದ್ರೆ ನನಗೆ ಅನಿಸ್ತಿದೆ, ನಮ್ಮ ರಾಜಕೀಯ ಪಕ್ಷಗಳ ಒಗ್ಗಟ್ಟನ ಇಲ್ಲ. ರಾಜಕೀಯ ಪಕ್ಷ ಭಿನ್ನ ಅಭಿಪ್ರಾಯಗಳು ಭಾಳ ಬೇಕು. ಬೆಳಗಾವಿ ಅಭಿವೃದ್ಧಿ ಇರಲಿ ಅಥವಾ ಹಿಡಕಲ್ ಡ್ಯಾಮ್ ವಿಷಯ ಒಳಗಿರಲಿ, ನಮ್ಮ ರಾಜಕೀಯ ಪಕ್ಷ ಒಗ್ಗಟ್ಟನ ಇಲ್ಲ. ವಿಶೇಷ ಅಂದ್ರೆ ಹಿಡಕಲ್ ಡ್ಯಾಮ್ ವಿಷಯದಾಗ ರೀ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರು ಮಾತಾಡಬೇಕಿತ್ತು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಷ್ಟೇ ಜವಾಬ್ದಾರಿ ಇತ್ತು. ಅವ್ರು ಎಕ್ದಮ್ ಮೌನ ಅವ್ರು ತಿಳ್ಕೊಂಡಾರ. ಅವ್ರು ಮಾತಾಡ್ಬೇಕಿತ್ತು. ಅವ್ರು ಯಾಕೆ ಗಪ್ ಕುಂತಿದಾರೋ, ಅವ್ರಿಗೆ ಅಭಿವೃದ್ಧಿ ಬೇಡ ಆಗೈತಿ ಅಥವಾ ಬೆಳಗಾವಿ ಜನರ ಅವ್ರಿಗೆ ಬೆಳಗಾವಿ ಜನರ ಕಡೆ ಅವ್ರ ನಿರ್ಲಕ್ಷಣ ಐತಿ. 24 ತಾಸು ನೀರು ಕೊಡ್ತಾರೆ ಅಂತ ಜಿಲ್ಲಾ ಆಡಳಿತ ಅವ್ರು ಹೇಳ್ತಾರು. ಬೆಳಗಾವಿ ಸಿಟಿಗೆ ಭಾಳಷ್ಟು ಗಲ್ಲಿ ಒಳಗಿರಲಿ, ಭಾಳಷ್ಟು ಏರಿಯಾ ಒಳಗೆ 24 ತಾಸು ನೀರು ಬರಂಗಿಲ್ಲ. ಇನ್ನ ಮಟ್ಟ 4 ದಿವಸಕ್ಕೆ ಒಂದ್ಸಲ, 2 ದಿವಸಕ್ಕೆ ಒಂದ್ಸಲ ಬೆಳಗಾವಿಗೆ ನೀರು ಬರ್ತೈತಿ. ಈ ವಿಷಯ ಅಷ್ಟೇ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ ದಿನಮಾನದಾಗ ಯಾವ ರೀತಿ ಹೋರಾಟ ಹಾಕೋದು ನಿರ್ಣಯಗಳು ತಗೋತಾರ, ಅದಕ್ಕೆ ನಾವು ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರ್ಯಕರ್ತರು ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಬದ್ಧರಾಗಿ ಅಂತ ಹೇಳ್ತೀವಿ. ಇವಾಗಲೇ ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಆದ್ರೆ ತಾವು ಕೂಡ ಸುಮಾರು ದಿವಸದಿಂದ ಮಾಧ್ಯಮ ಮಿತ್ರರು ಈ ಬೆಳವಣಿಗೆಗಳನ್ನ ನೋಡ್ತಾ ಇರ್ಬೋದು. ಏನು ಹಿಡಕಲ್ಲ ಜಲಾಶಯದಿಂದ ಹಿಂದೆ ಕೂಡ ಅನಧಿಕೃತವಾಗಿ ಅದಕ್ಕ ಅನುಮತಿಯನ್ನ ಪಡೆದೇ ಕಾಮಗಾರಿಯನ್ನ ಪ್ರಾರಂಭ ಮಾಡಿ ಎಷ್ಟೋ ಕಡೆ ಪೈಪ್ಲೈನ್ಗಳನ್ನು ಹಾಕಿದ್ರು. ಅದನ್ನ ಬೆಳಗಾವಿಯ ಎಲ್ಲಾ ಸಂಘ ಸಂಸ್ಥೆಗಳು ಒಕ್ಕಟ್ಟಿನಿಂದ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತ ಒಂದು ವೇಕ್ಯದ ಅಡಿಯಲ್ಲಿ ನಾವೆಲ್ಲ ಕೂಡ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ವಿ. ಆದ್ರ ಈಗ ಮತ್ತೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾದಂತ ಆದೇಶವನ್ನ ತಗೊಂಡು ಅದನ್ನ ಮತ್ತೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದಾರಂದ್ರೆ ಇದು ಯಾವ ಈ ಜಿಲ್ಲೆಯ ಇಷ್ಟು ಜನರ ವಿರೋಧದ ಮಧ್ಯೆಯೂ ಕೂಡ ಕಾಮಗಾರಿ ಪ್ರಾರಂಭಿಸ್ತಾ ಅಂದ್ರೆ ಯಾವ ಕಾಣದ ಕೈಗಳು ಇದ್ರೊಳಗೆ ಕೆಲಸ ಮಾಡ್ತಾ ಇದಾವ ಅನ್ನುವಂಥದ್ದು ನಮ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರ ಇಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನಮಗ ಜಿಲ್ಲೆಗೆ ಬಂದಿರುವಂತಹ ಕಚೇರಿಗಳಾಗಿರ್ಬಹುದು, ITBT ಕಂಪನಿಗಳಾಗಿರ್ಬಹುದು, ಎಲ್ಲರೂ ಕೂಡ ಹುಬ್ಬಳ್ಳಿ ಧಾರವಾಡದವರು ಅವರು ಕೇಂದ್ರದೊಳಗ ಅವ್ರದ್ದು ಒಂದ್ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರು ತಗೊಂಡು ತಮ್ಮ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಸರ್ಕಾರಿ ಕಚೇರಿಗಳನ್ನು ಹಂಗಾದು, ಕೇಂದ್ರದ ಆದ್ಯಂತ ಕಚೇರಿಗಳನ್ನು ಹಂಗಾದು, ಆಮೇಲೆ ITBT ಕಂಪನಿಗಳನ್ನು ಹಂಗಾದು. ಬಹಳಷ್ಟು ಏರ್ಪೋರ್ಟ್ ವಿಚಾರದಾಗೂ ಕೂಡ ಹುಬ್ಬಳ್ಳಿ ಧಾರವಾಡ ಅಲ್ಲಿಯ ಜನಪ್ರತಿನಿಧಿಗಳು ತಾವೆಲ್ಲ ಒಗ್ಗಟ್ಟು ಸೇರಿ ಬೆಳಗಾವಿಗೆ ಬಂದಿರುವಂತಹ ಸ್ಕೀಮ್ಗಳನ್ನ ತಾವ ತಗೊಂಡೋದು. ಆದ್ರ ಈಗ ನಾವು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ನಮ್ಮ ಮಲಪ್ರಭಾ ನದಿಯ ನವಿಲ್ ತೀರ್ಥ ಡ್ಯಾಮ್ ನಿಂದ ಪ್ರತಿ ವರ್ಷವೂ ಏನು 3.5 TMC ಕುಡಿಯುವ ನೀರಿನ ಸಂಬಂಧಪಟ್ಟಂಗ, 2.5 TMC ರೈತರ 3 TMC ರೈತರ ಸಂಬಂಧಪಟ್ಟಂಗೆ, ಮತ್ತೆ 2.5 TMC ಇನ್ನಿತರ ನೀರಾವರಿ ಯೋಜನೆಗಳಿಗೆ ನವಿಲ್ ತೀರ್ಥ ನೀರಿನಿಂದ ಒಯ್ತಾ ಇದಾರ. ಅದಕ್ಕೆ ನಾವು ಯಾವ್ದು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಅದು ಸುಮಾರು ವರ್ಷದಿಂದ ಅದನ್ನ ತಗೊಂಡ್ ಮಾಡ್ತಾ ಇದಾರ. ಆದ್ರೆ ಈಗ ಹಿಡಕಲ್ ಜಲಾಶಯ ಬಾಗಲಕೋಟೆ, ಬೆಳಗಾವಿ 2 ಜಿಲ್ಲೆ ಕೂಡ ಅನುಕೂಲ ಆಗುವಂತ ಜಲಾಶಯ. ವಿಶೇಷವಾಗಿ ಬೆಳಗಾವಿಯ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂತ ಈ ಹಿಡಕಲ್ ಜಲಾಶಯ ಇದು ಮುಂದಿನ ಬಾಗಲಕೋಟೆವರೆಗೂ ಅಲ್ಲಿ ಹೋಗಿ ಅಲ್ಲಿ ಕೂಡ ರೈತರಿಗೆ ಮತ್ತು ಅಲ್ಲಿ ಕೂಡ ಸಾಕಷ್ಟು ಕುಡಿಯುವ ನೀರಿನಗೋಸ್ಕರ ಅಲ್ಲಿ ಜಿಲ್ಲೆಯ ಜನರಿಗೂ ಕೂಡ ಅನುಕೂಲ ಆಗತೈತಿ. ಹಾಗಾಗಿ ಬಾಗಲಕೋಟೆ, ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಬಾಗಲಕೋಟೆ ಎಲ್ಲಾ ಸಂಘ ಸಂಸ್ಥೆ ಅಲ್ಲಿ ಬಾಗಲಕೋಟೆ ಜನತೆಯನ್ನು ನಾನು ವಿನಂತಿ ಮಾಡ್ಕೋತೀನಿ, ಅವರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಅದ್ರ ಜೊತೆ ಏನು
ಜಲಾಶಯದೊಳಗ ಇಂತಿಷ್ಟ ಅಂತ ಹೇಳಿ ಕೈಗಾರಿಕಾ ಪ್ರದೇಶಕ್ಕೆ ಇಷ್ಟು TMC ನೀರನ್ನ ಕೊಡ್ಬೇಕಂತ ಹೇಳಿ ಏನೋ ಒಂದು ಇದಿರ್ತದ. ಹಾಗಾಗಿ ಬೆಳಗಾವಿಯಲ್ಲಿ 5 ಘಟಕಗಳದಾವ. ಹೊನಗ ಕೈಗಾರಿಕಾ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ನೀವು ನೀರಾವರಿ ಸೌಲಭ್ಯಗಳನ್ನ ನೀವು ಇನ್ನೂ ಜಾಸ್ತಿ ಮಾಡಿದ್ರ, ಈಗ ಕೊಡ್ತಾ ಇರ್ಬೋದು, ಆದ್ರೆ ಇನ್ನೂ ಜಾಸ್ತಿ ಮಾಡಿದ್ರ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ಅಂತ ಭಾಗಗಳ ಬರಾಕ್ ಬಹಳಷ್ಟು ಅನುಕೂಲ ಆಗ್ತವ. ಅದರಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯುವಂತ ಅವಕಾಶ ಸಿಗ್ತದ. ಅದ್ರ ಜೊತೆ ಇದು ಕದ್ದು ಮುಚ್ಚಿ ಯೋಜನೆ ಮಾಡ್ತಾ ಇದಾರೆ ಅನ್ನುವಂಥದ್ದು ನಮಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು, ಜಿಲ್ಲೆಯ ಎಲ್ಲ ನಮ್ಮ ಇಬ್ರು ಸಚಿವರುಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರುಗಳು ಇದರ ಮುಂದಾಳತ್ವವನ್ನ ವಹಿಸಿಕೊಂಡು ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗಿ ಈ ಏನು ಕಾಮಗಾರಿಯನ್ನ ಪ್ರಾರಂಭಿಸಿದಾರೋ ಅದನ್ನ ಇನ್ನೊಂದ್ಸಾರಿ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಇದರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ತಕ್ಷಣವೇ ಕಾಮಗಾರಿಯನ್ನ ನಿಲ್ಲಿಸ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯನ ಮಾಡ್ತಾ ಇದೀವಿ. ಹಾಗಾಗಿ ನಾಳೆನೂ ಕೂಡ ಜಿಲ್ಲಾಡಳಿತಕ್ಕೆ, ಮಾನ್ಯ ಸರ್ಕಾರಕ್ಕೆ ಎಚ್ಚರಿಸುವ ಸಲುವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವುದ್ರ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡುವುದ್ರ ಮುಖೇನವಾಗಿ ಈ ಕಾಮಗಾರಿಯನ್ನ ನಿಲ್ಲಿಸಬೇಕಂತ ಹೇಳಿ ನಾಳೆ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ತದನಂತರ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ರೂಪರೇಷೆಗಳನ್ನ ನಾವೆಲ್ಲ ಬೆಳಗಾವಿಯ ಎಲ್ಲಾ ಸಂಸ್ಥೆಗಳು, ಬರೀ ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟ ನೇತೃತ್ವ ವಹಿಸಿಕೊಂಡ ಸಾಧ್ಯ ಅಲ್ಲ. ಎಲ್ಲರೂ ಕೂಡ ಬೆಳಗಾವಿಯ ಎಲ್ಲಾ ಸಂಸ್ಥೆಗಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಬೆಳಗಾವಿಯ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಕೂಡ ಅಷ್ಟೇ ಇದೆ. ಯಾಕಂದ್ರ ನಮ್ಗ ಯಾವ ಮಟ್ಟಕ್ಕೆ ಅದಕ್ಕೆ ಅವಲಂಬಿತರಾಗಿರುವಂತದ್ದು ಹಿಡ್ಕಲ್ ಜಲಾಶಯ ಮೇಲೆನ, ಅವಾಗ ನಮ್ಗ ಬಹಳಷ್ಟು ಹಾಹಾಕಾರ ಆಗ್ತದ. ಹಾಗಾಗಿ ಪ್ರತಿಯೊಬ್ಬ ಬೆಳಗಾವಿಯ ನಾಗರಿಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ನಮ್ ಕೈ ಜೋಡಿಸ್ಬೇಕು, ಪಾಲ್ಗೊಳ್ಬೇಕು, ಯಶಸ್ವಿಗೊಳಿಸ್ಬೇಕು. ಯಾಕಂದ್ರ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮನ್ನ ನೀವು ಬೆಂಬಲಿಸ್ಬೇಕಂತ ಹೇಳಿ ಈ ಮುಖೇನವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಂತ, ಪ್ರಸಂಗ ಬಿತ್ತೆ ಅಂದ್ರ ಏನಾದ್ರೂ ಈ ವಿಷಯ ಸರ್ಕಾರ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಹೋರಾಟಕ್ಕೂ ಸಿದ್ಧರಾಗಿರ್ತೀವಿ. ಎಂತ ಹೋರಾಟ, ಎಂತ ತ್ಯಾಗಕ್ಕೂ ಸಿದ್ಧರಾಗ್ತೀವಿ. ಪ್ರಸಂಗ ಬಿದ್ರೆ ಜೈಲು ಬರೋ ಕಾರ್ಯಕ್ರಮನೂ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯನ್ನ ಬಂದ್ ಕರೆ ಕೊಡಕ್ಕೂ ನಾವು ತಯಾರಿದ್ದೀವಿ, ಎಲ್ಲಾರನ್ನ ವಿಶ್ವಾಸಕ್ಕೆ ತಗೊಂಡು. ಹಾಗಾಗಿ ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಈ ಹೋರಾಟದ ರೂಪರೇಷೆಯನ್ನು ಅರ್ಥ ಮಾಡಿ ಇಲಾಖೆಯ ಅಧಿಕಾರಿಗಳು ಮತ್ತು ಮಾನ್ಯ ಸರ್ಕಾರದ ಗಮನಕ್ಕೆ ತಂದು ತಕ್ಷಣವೇ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖೇನವಾಗಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಈ ಕಾಮಗಾರಿ ವಿರೋಧ ಇದೆ. ನಾವು ಈ ಸರ್ಕಾರಕ್ಕೆ ನಾಳೆ ಈ ಕಾಮಗಾರಿಯನ್ನು ವಿರೋಧಿಸಿನೇ ನಾಳೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಹೋರಾಟವನ್ನ ಪ್ರಾರಂಭ ಮಾಡ್ಲಿದ್ದೀವಿ. ಹಿಂದಿ ಅನಧಿಕೃತವಾಗಿ ನಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಅದನ್ನ ಬಂದ್ ಮಾಡಿದ್ರು. ಬಂದ್ ಮಾಡಿದಾಗ ನಾವ್ ಇಷ್ಟ ಮುಗಿಪ್ಪ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಇವ್ರು ಅಧಿಕೃತವಾಗಿ ಅನುಮತಿನ ಪಡ್ಕೊಂಡು ಈ ರೀತಿ ಮಾಡ್ತಾರ ಅನ್ನೋಂಥದ್ದು ನಮ್ಗೆ ಯಾರು ಕೂಡ ನಾವು ಊಹಿಸಿರ್ಲಿಲ್ಲ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತದೆ. ನಾವು ನಮ್ಮ ಸರ್ಕಾರವನ್ನು ಒತ್ತಾಯಿಸೋ ಇದನ್ನ ವಿರೋಧದ ವ್ಯಕ್ತಪಡಿಸೋದು ಅನಿವಾರ್ಯ. ಹಾಗಾಗಿ ನಮ್ಮ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದನೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಬಿಸಿ ಮುಟ್ಟಿಸ್ಬೇಕನ್ನುವಂಥದ್ದು, ಯಾವ ರೀತಿಯಾಗಿ ನಾವು ಇದ್ರ
ಸರ್ಕಾರಕ್ಕೆ ಒತ್ತಾಯ ಮಾಡುವ ಸಲುವಾಗಿ ಅಂತ ಹೋರಾಟದ ರೂಪುರೇಷೆಗಳನ್ನ ಮಾಡಿಕೊಂಡು ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಾತಾಡ್ತಾ ಇಲ್ಲ ಅಂದ್ರೆ ಅವರ ಐತಿ ಸದ್ಯ ಪರಿಸ್ಥಿತಿ. ಈಗ ಅವ್ರು ಕೆಲಸ ನಿಶ್ಚಿತ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ತಿರೋ ಬರೀ ರಸ್ತೆನ ಕುಡಿಸ್ಕೊಡ್ತಿರೋ. ಅಲ್ಲ, ಕಾನೂನಾತ್ಮಕವಾದಂತದ್ದು ಕೂಡ ನಾವು ಹೋರಾಟ ಯಾವ ರೀತಿ ಅದಕ್ಕೂ ಕೂಡ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಇದು ಸರ್ಕಾರದಿಂದ ಬಂದಿರುವಂತ ಅಧಿಕೃತ ಬರೀ ರೋಡ್ಗೆ ನಿಂತು ನಾವು ಒತ್ತಾಯ ಮಾಡ್ಬೋದು. ಆದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಎಷ್ಟಕ್ಕೆ ನಮ್ಗ ಸಕ್ಸಸ್ ಸಿಗ್ತೈತಿ, ಎಷ್ಟು ಯಶಸ್ವಿ ಸಿಗ್ತೈತಿ ಅನ್ನುವಂಥದ್ದು ನಾವು ಅದನ್ನು ಕೂಡ ನಮ್ಮ ವಕೀಲರ ಟೀಮ್ ಜೊತೆ ಚರ್ಚೆ ಮಾಡ್ಕೊಂಡು ಕಾನೂನಾತ್ಮಕ ಹೋರಾಟ ಕೂಡ ನಾವು ಮಾಡ್ತೀವಿ. ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ನಿಲುವನ್ನ ನಾವು ಸ್ಪಷ್ಟ ಮಾಡ್ತಾ ಇದೀವಿ. ನಮ್ಮ ಸಂಘಟನೆ ವತಿಯಿಂದ ನಾಳೆ ನಾವು ಹೋರಾಟಕ್ಕೆ ಇಟ್ಕೊಂಡಿದೀವಿ. ಆ ಬೇರೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟಗಾರರು ಕೂಡ ಇದ್ರೊಳಗೆ ಪಾಲ್ಗೊಳ್ಬಹುದು, ಅವ್ರನ್ನು ಕೂಡ ನಾವು ಆಹ್ವಾನಿಸ್ತೀವಿ. ಬರೀ ನಮ್ಮ ಸಂಪರ್ಕ ಮಾಡಿ ಒಂದು ಸಭೆಯನ್ನ ಕೂಡ ಕರಿಬೇಕಂತ ಹೇಳಿ ತೀರ್ಮಾನ ಮಾಡಿದೀವಿ. ಆ ಒಂದು ಸಭೆ ಒಳಗಡೆ ಅವ್ರನ್ನೆಲ್ಲಾರು ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಮಾನದ ಹೋರಾಟದ ರೂಪುರೇಷೆಗಳನ್ನ ನಾವು ಸಿದ್ಧಪಡಿಸ್ತೀವಿ. ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇವರು ಪತ್ರಗಳಿಗೆ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದು ಜನತೆಗೆ ಉಪಯೋಗವಾಗುವಂತ ಸತ್ಯ. ಇದ್ರ ಕಡೆ ಯಾವ ರೀತಿ ಬೆಳಗಾವಿ ವಿಧಾನಸಭೆಯಿಂದ ಯಾವ ರೀತಿ ಅದು ನಮಗೂ ಕೂಡ ಆ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಇಲ್ಲಿಯ ಮಾನ್ಯ ಉಸ್ತುವಾರಿ ಸಚಿವರುಗಳ ಗಮನಕ್ಕಿಲ್ದೇನೆ, ಇಲ್ಲಿಯ ಜನಪ್ರತಿನಿಧಿಗಳ ಗಮನಕ್ಕಿಲ್ದೇನೆ, ಇಲ್ಲಿಯ ಅಧಿಕಾರಿಗಳ ಗಮನಕ್ಕಿಲ್ದೇನೆ ಏಕಾಏಕಿಯಾಗಿ ಜಲಸಂಪನ್ಮೂಲ ಇಲಾಖೆದವರು ಈ ರೀತಿ ಕಾಮಗಾರಿಯನ್ನ ಪ್ರಾರಂಭಿಸ್ತಾರಂತಂದ್ರ ಇದನ್ನ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಅನ್ನೋಂಥದ್ದು ನಮಗೂ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ನಾವೆಲ್ಲ ಹೋರಾಟಗಾರರು ತೀರ್ಮಾನ ಪಡ್ಕೊಂಡು ನಾಳೆ ಹೋರಾಟ ತಯಾರಿ ಮಾಡ್ಕೋತಾ ಇದೀವಿ.